ಇದು ತುಂಬ ತಪ್ಪು. ಮತ್ತು ನಾನು ಅಬ್ಸಕ್ಕಾಗಿ ಮೈಸೂರಲ್ಲಿ ಹೋಗಿ ನಮ್ಮ ಮೇಲೆ ರಿಜಿಸ್ಟರ್ ಕಂಪ್ಲೇಂಟ್ ಹಾಕ್ತಾನೆ. ಈ ಥರ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರೆ ನಾವು ಅವ್ರ ಮೇಡಮ್ ಮಾತಿಗೆ ನಾವು ಯಾಕಂದರೆ ನಮ್ಗೆ ತಪ್ಪಿಲ್ಲ. ಮೈಸೂರಿಗೆ ಹೋಗಿ ನಾನು ಅದು ಮಾತಾಡೋಕ್ಕೆ ಹೋಗಿದ್ದು. ನಾನು ಲಸ್ಕರ್ ಸ್ಟೇಷನ್ ಹತ್ರ ಹೋಗಿ ಮಾತಾಡೋಕ್ಕೆ ಹೋಗ್ತೇನೆ. ಯಾಕಂದರೆ ನನ್ನ ತಪ್ಪಿಲ್ಲ. ನಾನು ಎಲ್ಲ ಪ್ಲೇಸಲ್ಲಿ ಹೋಗಿ ಮಾತಾಡ್ತೀನಿ ಪ್ರತಿಯೊಂದು. ಯಾಕಂದರೆ ಪ್ರೂಫ್ ಇಟ್ಕೊಂಡೇ ಮಾತಾಡ್ತೇನೆ. ಯಾಕಂದರೆ ಇವನಿಗೆ ಕಂಕನಹಳ್ಳಿ ಸ್ಟೇಷನಲ್ಲಿ ಸಬ್ಮಿಟ್ ಮಾಡಲಾರ್ದಂಥ ವ್ಯಕ್ತಿ, ಇಲ್ಲಿಗೆ ಬರಲಾರ್ದೆ ಆಟ ಆಡಿಸುವಂಥ ವ್ಯಕ್ತಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ನಾನು ರಾಜರ್ಷ್ ಹೋಗಿ ಮೇಡಮ್ ಹತ್ರ ಮಾತಾಡ್ತೀನಿ. ಈ ಥರ ಮೇಡಮ್ ಈ ಥರ ಅಂತಂತ ಎಲ್ಲನೂ ಪ್ರೂಫು ನಾನು ಸಬ್ಮಿಟ್ ಮಾಡ್ತೇನೆ. ಸಬ್ಮಿಟ್ ಮಾಡಿದಾಗ ಅವನ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನೋಡಪ್ಪ ನೀನು ಅಂದರೆ ಕಿಡ್ನ್ಯಾಪ್ ಅಂತಂತ ಹೇಳಿ ಕೊಟ್ಟಿದೆಯಲ್ಲ, ಯಾವ ಪ್ಲೇಸಲ್ಲಿ ಯಾವ ಸ್ಥಳದಲ್ಲಿ ಅಂತ ಕೇಳಿದಾಗ ಅವನು ಆಚೆ ಈಚೆ ತೊದಲು ಸ್ಟಾರ್ಟ್ ಮಾಡಿದ ಘಟನೆ. ಮತ್ತು ಅವ್ರು ಹೇಳ್ತಾರೆ ನೀನು 3 ರಿಂದ 4 ಸಲ ಅಂದರೆ ಅವನೇ ಹೇಳ್ತಾನೆ, ಮೇಡಮ್ ನಾನು 3 ರಿಂದ 4 ಸಲ ನನ್ನ ಊರಿಗೆಲ್ಲ ಮತ್ತು ಮಂಗಳೂರಿಗೆಲ್ಲ ಓಡಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಹಾಗಾದರೆ 3 ರಿಂದ 4 ಸಲ ಓಡಾಡ್ತಿರುವಂಥ ವ್ಯಕ್ತಿಗೆ ಇದು ಯಾವ ಥರ ಕಿಡ್ನ್ಯಾಪು ಅಂತಂದು ಕೇಳ್ತಾರೆ ಅವರು. ಮತ್ತು ಅವನ ಮೇಲೆ ಡೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾರೆ ಅವ್ರು, ಸಸ್ಪೆನ್ಸಾಗಿ ಎಲ್ಲನೂ ವೀಡಿಯೋ ಮಾಡ್ಕೊಂಡು. ಯಾಕಂದರೆ ಅವ್ನು ಪ್ರೂಫ್ ಬೇಕಲ್ಲ. ಇವತ್ತು ಅಲ್ಲಿ ಒಂದು ಹೇಳ್ತಾನೆ, ನಾಳೆ ಮೀಡಿಯಾದಲ್ಲಿ ಒಂದು ಹೇಳ್ತಾನೆ. ಅಂಥ ವ್ಯಕ್ತಿನ ಪ್ರೂಫ್ ಬೇಕಂತೇಳಿ ವೀಡಿಯೋ ಮಾಡ್ಕೊಂಡಿರ್ತಾರೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರೇ ಆಗಲಿ ಅದು ಯಾವ ವ್ಯಕ್ತಿನೇ ಆಗಿರಲಿ, ತಪ್ಪು ಮಾಡಿದರೆ ಅದನ್ನು ನಾವು ಕೂಡ ಸಹಿಸ್ಕೊಳ್ಳಲ್ಲ. ತಪ್ಪು ಯಾರೇ ಮಾಡಿರಲಿ ಅವನಿಗೆ ಕಾನೂನು ಮುಖಾಂತರ ಶಿಕ್ಷೆ ಆಗಲಿ. ಈಗ ನಮ್ಮ ಮೇಲೆ ಈ ಥರ ಅಪಪ್ರಚಾರ ಮಾಡಿ ಮಾನಹಾನಿ ಮಾಡ್ತಾ ಇದ್ದಾನಂತಂದಮೇಲೆ ನಮಗೆ ತುಂಬ ಹರ್ಟ್ ಆಗ್ತಾಯಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು, ನನ್ನ ಫ್ಯಾಮ್ಲಿಗಳು ಹೇಗೆ ಇರಬೇಕು ಹೇಳಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳು ಏನು ಯೋಚನೆ ಮಾಡ್ಬೋದು ಹೇಳಿ ನಮ್ಮ ಬಗ್ಗೆ ಎಲ್ಲ. ತುಂಬ ಬೇಜಾರಾಗುವಂಥ ಸಂಗತಿ ಇದು ಆದಷ್ಟು ಬೇಗ ಇವನ ಮೇಲೆ ತನಿಖೆ ಆದಮೇಲೆ ಇವನಿಂದ ಯಾರಿದ್ದಾರೆ, ಇವನಿಂದ ಏನು ಷಡ್ಯಂತ್ರ ನಡೀತಿದೆ ಅಂತೇಳಿ ಆದಷ್ಟು ಬೇಗ ತನಿಖೆ ಆಗಿ ಇದು ಆದಷ್ಟು ಬೇಗ ಹೊರಗಡೆ ಬಂದು ಎಲ್ಲ ಮೀಡಿಯಾದವರು ಇದನ್ನು ಹಬ್ಬಿಸ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ತನಿಖೆ ಆಗಬೇಕು. ಈಗ ತನಿಖೆ ಮಾಡಬೇಕಾದವರು ಯಾರು? ಪೊಲೀಸವರು. ಈಗ ಈಗ ಅವನು ಹೇಳಿದ್ದಾನೆ ಮೈಸೂರಲ್ಲಿ ತಾನೇ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ದಾನೆ. ಈಗ ಮೈಸೂರಲ್ಲಿ ಕೇಸ್ ಆಗಿದೆ. ಯಾರು ಸರ್? ಮೈಸೂರಲ್ಲಿ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ. ಮತ್ತು ಅವರು ಕೇಳ್ಬೋದು, ಈಗ ಯಾವ ಪ್ಲೇಸಲ್ಲೆಲ್ಲ ನಿನ್ನ ಕಿಡ್ನ್ಯಾಪ್ ಮಾಡಿದ್ರಂತ ಅವನು ಅದೇ ಪ್ಲೇಸಲ್ಲಿ ಹೋಗಿ ತೋರಿಸ್ಬೇಕು, ಅದೇ ಟೈಮಿಂಗೆಲ್ಲ ಇಡಬೇಕು, ಸಾಕ್ಷಿ ಎಲ್ಲನೂ ಅಲ್ಲಿ ಒಪ್ಪಿಸಿದ ಮೇಲೇ ಅವನು ಮತ್ತೆ ಆಮೇಲೆ ಇಲ್ಲಿಂದ ಬಂದು ನಾವೆಲ್ಲ ಇದು ಸ್ಟಾರ್ಟ್ ಮಾಡಿ ತನಿಖೆ ಆದಮೇಲೆ ಅವನು ಎಲ್ಲೆಲ್ಲಿ ಸಾರ್ವಜನಿಕ ಪ್ರದೇಶದಲ್ಲೆಲ್ಲ ಓಡಾಡಿದ್ದಾನೆ ಎಲ್ಲನೂ CCTV ಫುಟೇಜ್ ಎಲ್ಲ ಚೆಕ್ ಮಾಡಬೇಕಲ್ಲ, ಹೌದು ತಾನೆ? ಎಲ್ಲನೂ ತನಿಖೆ ಆದಮೇಲೆ ಅವನು ಕಾಲ್ದು ಲೀಸ್ಟ್ ಆಗಿರ್ಬೋದು, ಪ್ರತಿಯೊಂದು ಯಾರ್ಯಾರ ಜೊತೆ ಮಾತಾಡ್ತಿದ್ದ ಅದನ್ನೆಲ್ಲನೂ ಲೀಸ್ಟನ್ನು ತನಿಖೆ ಮಾಡಿ ಆದಷ್ಟು ಬೇಗ ಇದು ಸತ್ಯತೆ ಹೊರಗಡೆ ಬರಲೇಬೇಕು. ನಿಮ್ಮೊಟ್ಟಿಗೆ ಒಂದು ಕನಿಷ್ಠ ಅಂದರೆ ಒಂದು 4 ತಿಂಗಳು ಇದ್ದ, 5-6 ತಿಂಗಳು ಇರ್ಬೋದು ಸರ್. ಅಂದರೆ ಈಗ ಅವ್ನು ಬಂದಿರೋದಂತ ಈ ಡೇಟಿಗೆ ಅಂತಂದಮೇಲೆ ಅವನು ಎಲ್ಲ ನಗನಾತ ಇದ್ದ, ಚೆನ್ನಾಗಿದ್ದ, ಖುಷಿಯಾಗಿರುವಂಥ ವ್ಯಕ್ತಿ. ನಮ್ಮ ಕೆಫೆಗೆಲ್ಲ ಓಡಾಡ್ಕೊಂಡೇ ಇದ್ದ, ಮತ್ತು ಸಾರ್ವಜನಿಕ ಪ್ರದೇಶದಲ್ಲೆಲ್ಲ ಓಡಾಡ್ತಿದ್ದ. ಅವನು ಆ ಥರ ಕಿಡ್ನ್ಯಾಪ್ ಮಾಡುತ್ತಿದ್ದರೆ ಓಡೋಗ್ಬೋದಾಗಿತ್ತಲ್ಲ. ಇದರಿಂದ ಏನೋ ಒಂದು ಯಾರ್ದೋ ಕಾಣದ ಕೈಗಳು ಇದಾವಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವ್ಯಕ್ತಿನ ವಿಚಾರಿಸಲೇಬೇಕು. ಈಗ ನಮ್ಮೊಟ್ಟಿಗೆ ಇದ್ದವ ಅವ ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಕಾರಣ ಏನು ಅಂತ? ಕಾರ್ಲಿಕ್ಕೆ ಅವ್ನು ನಾರ್ಮಲಾಗಿ ಊರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ದ. ಸಾಮಾನ್ಯವಾಗಿ ಹೋಗೋದು ಬರೋದು ಮಾಡಿದಾಗ ನಾವು ಯಾರಿಗೆ ಪ್ರಶ್ನೆ ಮಾಡಲಿಕ್ಕೆ, ಯಾಕಂದ್ರಿಲ್ಲ ಅಲ್ಲ, ಅವ ಮಂಗಳಮುಖಿಯಾಗಿ ಪರಿವರ್ತನೆ ಆಗುವುದು ಅವನ ಮನೆಯವರಿಗೆ ಇಷ್ಟ ಇರಲಿಲ್ಲ ಅಂತ. ಅವನಿಗೆ ಮನೆಯವ್ರಿಗೆ ಇಷ್ಟ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ಫಸ್ಟಿಗೆ ಸ್ಟಾರ್ಟಿಂಗ್ ನನ್ನ ಹತ್ರ ಏನು ಹೇಳಿ ಬಂದಿದ್ದಂದರೆ, ನಾನು ಮಂಗಳಮುಖಿ ಆಗ್ತಾ ಇದ್ದೀನಿ ಅಂತ ಅಂದಮೇಲೆ ಅವ್ರು ನನ್ನಿಂದ ಮನೆಯಿಂದ ಆಚೆ ಆಗ್ತಾರೆ, ನನ್ನನ್ನು ಸರಿಯಾಗಿ ಸೇರಿಸ್ಕೊಳ್ತಿಲ್ಲ, ಹಾಗೆ ಈಗ ಅಂತ ಹೇಳ್ಕೊಂಬಂದಿರೋ ವ್ಯಕ್ತಿ. ಹಾಗಾದರೆ ಇಷ್ಟ ಇಲ್ಲದೆ ಇರ್ಬೋದು, ಹೌದು ತಾನೆ? ಮನೆಯವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಏಕೆಂದರೆ ಯಾರು ಅಪ್ಪ ಅಮ್ಮನಿಗೆ ಒಬ್ಬ ಮಗ ಮಂಗಳಮುಖಿ ಆಗ್ತಾ ಇದ್ದಾನೆ ಅಂತೇಳಿ ತುಂಬ ಖುಷಿಯಿಂದ ಸ್ವೀಕರಿಸೋ ಸಾಧ್ಯ ಯಾವ ತಂದೆ ತಾಯಿನೂ ಸ್ವೀಕರಿಸಲ್ಲ. ಈಗ ಇಲ್ಲಿ ಮಂಗಳೂರಲ್ಲಿ ನೀವು ಬಂದು ಎಷ್ಟು ವರ್ಷ ಆಯಿತು? ನಾನು ಬಂದಂತಂದರೆ ನಾನು ಕಲಿಕೆ ಅಂತ ಬಂದಿರೋದು, ಓದಲಿಕ್ಕೆ BEdಗೋಸ್ಕರ ಅಂತ. BEdಗೆ ಇಲ್ಲಿ ಮಂಗಳೂರಿಗೆ ಎಷ್ಟು ವರ್ಷದ ಹಿಂದೆ? ಅಂದರೆ 2019-20 ಬರ್ತೇನೆ. 6 ವರ್ಷದ ಹಿಂದೆ, 6-7 ವರ್ಷ. ಎಲ್ಲರೂ ಹೇಳ್ತಾರೆ ನಾನು 3-4 ವರ್ಷ ಆಯಿತು ಮಂಗಳೂರಿಗೆ ಬಂದಂತ ಹೇಳ್ತಾರೆ. ಅದು ತುಂಬ ಸುಳ್ಳು ಅಂತ ನಾನು ಹೇಳಿ. ಅಲ್ಲ, ನೀವು ಬಿಸಿಲನಾಡಿನಿಂದ ಬಂದವರು, ರಾಯಚೂರಿನಿಂದ ಬಂದವರು. ರಾಯಚೂರಲ್ಲಿ ನಿಮ್ಮ ಎಜುಕೇಷನ್ ಎಷ್ಟಾಗಿತ್ತು? ಡಿಗ್ರಿ ಆಗಿತ್ತು ಸರ್. ಡಿಗ್ರಿ ಆಗಿತ್ತು ರಾಯಚೂರಲ್ಲಿ, BA ಆಗಿತ್ತು. ಆಗ ನೀವು ಮಂಗಳಮುಖಿ ಆಗಿದ್ದೀರಾ ಅಲ್ಲ ನಾರ್ಮಲ್ ಆಗಿತ್ತು? ಹಾವಭಾವಗಳೆಲ್ಲ ಹುಡುಗಿ ಥರನೇ ಇತ್ತು, ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನಾನು ಓಪನ್ ಕಮ್ಯುನಿಟಿ ಆಗಿದ್ದೆ ಅವಾಗೆ. ಅಂದರೆ ನನ್ನ ಭಾವನೆಗಳು ಇನ್ನೊಬ್ಬರ ಹತ್ರ ಶೇರ್ ಮಾಡಲಾರ್ದೆ, ಒಂಥರ ಯಾರ ಹತ್ರ ಹೇಳ್ಕೊಳ್ಳೋಗಿಲ್ಲಾರ್ದೆ. ಯಾಕಂದರೆ ನಾವು ನಡೆಯುವ ಸ್ಟೈಲ್ ಆಗಿರ್ಬೋದು, ನಾವು ಮಾತನಾಡೋ ಸ್ಟೈಲ್ ಆಗಿರೋದು ಪೂರ್ತಿ ಸಂಪೂರ್ಣ ಹುಡುಗಿ ಥರನೇ ಆಗ್ತಾಯಿತ್ತು. ಅಂದರೆ ನನಗೇನಂತಾರೆ ಶಿಕ್ಷಣಕ್ಕೆ ಒಳ್ಳೆ ಮಹತ್ವ ಕೊಟ್ಟೆ. ಈಗ ನನ್ನ ಸಮುದಾಯದಲ್ಲಿ ನಾನು ಎಷ್ಟೋ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ.
ಹೇಳ್ತಾ ಇರ್ತಾರೆ. ನಾವು ಒಂದು ಚಿಕ್ಕ ವಯಸ್ಸಲ್ಲಿ 6 ವರ್ಷ ಇದ್ದ 6ನೇ ತರಗತಿ ಇದ್ದಾಗ 7ನೇ ತರಗತಿ ಇದ್ದಾಗ 9ನೇ ತರಗತಿ ಇದ್ದಾಗ ಮನೆಯಿಂದ ಹೊರಗಡೆ ಬಂದೀವಿ ಅಂತ ತುಂಬ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀನಿ. ನಾನು ಆ ಥರ ನೋಡ್ತಿರ್ಬೇಕಾದ್ರೆ ನನ್ನದು ಕೂಡ ಈ ಥರ ಆಗಬಾರ್ದು, ನನ್ನದು ಒಂದು ಶಿಕ್ಷಣಕ್ಕೆ ಉತ್ತರ ಕೊಡಬೇಕು. ನಮ್ಮ ಸಮುದಾಯದವ್ರನ್ನ ತುಳಿಯುತ್ತಕ್ಕೆ ಒಳಗಾಗ್ತಾ ಇದ್ದಾರೆ, ನಾನು ಶಿಕ್ಷಣ ಮುಖಾಂತರ ನನ್ನ ಸಮುದಾಯದವ್ರನ್ನ ನಾನು ಮೇಲೆ ಎತ್ತಿಡಬೇಕಂತಂತೇಳಿ ನಾನು ಆ ಮನೋಭಾವದಿಂದ ನಾನು ಶಿಕ್ಷಣಕ್ಕೆ ಒಳ್ಳೆ ಮಹತ್ವ ಕೊಟ್ಕೊಂಡೇ ಬಂದಿದ್ದು ಸರ್. ಅಲ್ಲಿಂದ ನೀವು ಇಲ್ಲಿಗೆ ಬಿ ಎಡ್ಗೆ ಬಂದ್ರಿ? ಹಾಂ ಸರ್, ಬಿ ಎಡ್ ಅಂದರೆ ನಂದು ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ಡಿಗ್ರಿಯಲ್ಲಿ. ಒಳ್ಳೆ ಮಾರ್ಕ್ಸ್ ಸಿಕ್ಕಾಗ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ದು ಮಂಗಳೂರಲ್ಲಿ. ಬಿ ಎಡ್ಗೋಸ್ಕರ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರಲ್ಲಿ. ಇಲ್ಲಿ ಟೌನಲ್ಲಿ ಅದೇ ಸರ್, ಅದ್ರ ಆಪೋಸಿಟ್ಟು. ಟೌನಲ್ಲಿ ಆಪೋಸಿಟ್? ಅಲ್ಲಿ ಹಂಪನಕಟ್ಟದಲ್ಲಿ ಅಲ್ಲಿ ಸಿಕ್ಕಿದ್ದು ನನಗೆ. ಅಲ್ಲಿ ಅದರ ನಂತರ ನಾನು ಸೆಕೆಂಡ್ ಸೆಮಿಸ್ಟರ್ ಅಂತ ನನ್ನ ಹಾವಭಾವಗಳು ದಿನಕ್ಕೆ ಚೇಂಜಸ್, ಹಾರ್ಮೋನ್ಸ್ ಎಲ್ಲ ಆಚೆ ಈಚೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗ್ತಾಯಿತ್ತು. ಮತ್ತು ನನ್ನ ಲೈಫ್ ಕೂಡ ನಾನೇನು ಮಂಗಳಮುಖಿ ಆಗಬೇಕಂತೇಳಿ ಮೈಂಡಲ್ಲಿ ತುಂಬ ಮೈಂಡ್ ಸೆಟ್ಟೇ ಆಗಿಬಿಡ್ತದು. ಮತ್ತು ಪ್ರೋಸೆಸ್ ಆಗಬೇಕಾದ್ರೆ ನನ್ನ ಟ್ರಾನ್ಸ್ಜೆಂಡರ್ ಆಗಿ ಮತ್ತು ನನ್ನ ಸಮುದಾಯದವ್ರ ಹತ್ರ ಈ ಥರ ಹೇಳ್ಕೊಂಡು ನಾನು ಈ ಥರ ಟ್ರಾನ್ಸ್ಜೆಂಡರ್ಗೆ ಇಲ್ಲ ಸರ್, ಸೆಕೆಂಡ್ ಸೆಮಿಸ್ಟರ್ ಇದ್ದೆ ಅವಾಗೆ. ಆ ಥರ ಆದಾಗ ನೀವು ಸರ್ಕಾರಿ ಜಾಬಿಗೆ ಏನಾದರೂ ಪ್ರಯತ್ನ ಪಟ್ಟಿದ್ದು ಸರ್. ಮೊನ್ನೆ PDO ಎಕ್ಸಾಮ್ ಬರೆದಿದ್ದೀನಿ. ಬೇರೆ ಎಕ್ಸಾಮ್ಗಳು ಯಾವುದಾದ್ರೂ ಬಿಟ್ಟರೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ನನ್ನ ಸಮುದಾಯದವರು ಮುಂದೆ ಬರಬೇಕು, ಎಲ್ಲರೂ ಮುಂದೆ ಬರಬೇಕಂತ ಆಸೆ ಪಡ್ತೇನೆ. ರಿಸರ್ವೇಷನ್ ಇದೆ. ಹೌದು, 1% ರಿಸರ್ವೇಷನ್ ಇದೆ. ಅದರಲ್ಲಿಂದ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನನ್ನ ಸಮುದಾಯದವರು ತುಂಬ ಜನ ಜಾಬಲ್ಲಿದ್ದಾರೆ ಸರ್. ಜಾಬಲ್ಲಿ ಅಂದರೆ ಲಾಯರ್ ಆಗಿದ್ದಾರೆ, ಮತ್ತು PDO ಆಗ್ತಾಯಿದ್ದಾರೆ, ಮತ್ತು VA ಆಗಿದ್ದಾರೆ, ಮತ್ತು ಪೊಲೀಸ್ ಆಗಿದ್ದಾರೆ. ತುಂಬ ಜಾಬ್ಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮಗೂ ತುಂಬ ಖುಷಿ ಆಗ್ತಿರುತ್ತೆ. ನಾವು ಕೂಡ ಜಾಬ್ ತಗೋಬೇಕು ಅಂತೇಳಿ ನಾವು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಈಗ ನಿಮ್ಮ ಆಸೆ ಇರೋದು ಇನ್ನೊಂದು ಸರ್ಕಾರಿ ಜಾಬು. ಹಾಗಾಗಿ ಈ ಥರ ಹುನ್ನಾರ ನಡೀತಾ ಇದೆ ಅಂತಂದಮೇಲೆ ಈ ಥರ ಇವತ್ತು ಈ ವ್ಯಕ್ತಿ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾನೆ, ನಾಳೆ ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸರ್? ಈಗ ಪ್ರೆಸೆಂಟ್ ನಿಮ್ಮ ಜೀವನಕ್ಕೆ ಹಾಂ ಸರ್, ಆಧಾರ ನಾವು ಕೆಫೆ ಇದೆ ಸರ್. ನಮ್ಮದೇ ಒಂದು 4 ಇಲ್ಲೇ ಪಂಪೆಲ್ ಸರ್ಕಲ್ ಹತ್ರ ಕೆಫೆ ಇದೆ. ಡೇ ನೈಟ್ ಇದೆಯಾ? ಡೇ ಮಾತ್ರ? ಡೇನಿದೆ, ನೈಟು 12 ಗಂಟೆವರೆಗಿದೆ. ಪಂಪೆಲ್ ಸರ್ಕಲಲ್ಲಿ ಅಲ್ಲೇ ಪಂಪೆಲ್ ಸರ್ಕಲ್ ಹತ್ರನೇ ಇದೆ. ಮಹಾವೀರ ಸರ್ ವೃತ್ತದ ಹತ್ರ ಹನಿ ಕೆಫೆ ಅಂತಿದೆ. ಮತ್ತು ನಮ್ಮ ಕೆಲಸದವ್ರು ಇದ್ದಾರೆ, ನಾವು ಕೂಡ ಅಲ್ಲೇ ವರ್ಕ್ ಮಾಡ್ತೀವಿ. ನಮ್ಮ ಅಪ್ಪ ಕೂಡ ಬಂದಿದ್ದಾರೆ ಊರಿಂದ, ಅವರು ಕೂಡ ಅಲ್ಲಿ ಕೆಫೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಮತ್ತು ಕೆಲಸಕ್ಕೆಲ್ಲ ಸೇರಿಸ್ಕೊಳ್ತಾ ಇರ್ತೀವಿ. ಹಾಗೆ ಆ ಥರ ಜೀವನ ಸಾಗಿಸ್ತಾ ಇರ್ತೀವಿ. 4 ಇದಾವೆ ಸರ್ ರಿಕ್ಷಾಗಳು. 4 ರಿಕ್ಷಾ ಇದ್ದಾವೆ. ಅದರಲ್ಲಿ ನಾವು ಗರ್ಭಿಣಿ ಮಹಿಳೆಯರಿಗೆ, ವಯಸ್ಸಾದ ಮಂಗಳಮುಖಿಯರಿಗೆಲ್ಲ ಉಚಿತ ಸೇವೆ ಸಲ್ಲಿಸ್ತಾ ಇದ್ವಿ. ಅದರಿಂದ ಬಂದಿರುವಂಥ ದುಡ್ಡಿನಿಂದ ನಾವು ಆಶ್ರಮಗಳಾಗಿರ್ಬೋದು, ಬೇರೆ ರೋಡ್ ಬದಿಯಲ್ಲಿ ಮಲಗಿರುವಂಥ ಎಷ್ಟೋ ಅನಾಥರಿಗೆ ನಾವು ಊಟದ ವ್ಯವಸ್ಥೆ, ಮತ್ತು ನಾಯಿ ಬೆಕ್ಕುಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಲಿಕ್ಕೆ ನಾವು ಅದರಿಂದ ಬಂದಿರುವಂಥ ದುಡ್ಡಿಂದ ಸಹಾಯ ಮಾಡ್ತಾಯಿದ್ವಿ. ನಿಮ್ಮ ಅಂದಾಜು ಪ್ರಕಾರ ಹಾಂ ಸರ್, ಎಷ್ಟು ಮಂದಿ ಮಂಗಳಮುಖಿಯರಿದ್ದಾರೆ? ಅಂದಾಜು ಪ್ರಕಾರ ಒಂದು 2 ಸಂಘಟನೆಗಳಿದೆ. ನವಸಹಜ ಸಮುದಾಯ ಸಂಘಟನೆ ಅಂತ ಒಂದಿದೆ, ಅದರಲ್ಲಿ ನಾನು ಕೂಡ ಅದರಲ್ಲಿ ಬೋರ್ಡ್ ಸದಸ್ಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಪರಿವರ್ತನೆ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ. 2 ಸಂಘಟನೆಗಳಿದೆ ಮಂಗಳೂರಲ್ಲಿ. ಅದರಲ್ಲಿ ಕೌಂಟಿಂಗ್ ಅಂತಂತಂದರೆ ಇದರಲ್ಲಿ ಒಂದು 100 ಜನ ಮೇಲೆ ಇರ್ಬೋದು ನವಸಹಜದಲ್ಲಿ. ಅದರಲ್ಲಿ ಜನ ಇದ್ದಾರೆ ಸರ್. ಅಂದರೆ ನಮ್ಮ ಸಮುದಾಯದಲ್ಲಿ ಕೆಲವೊಂದು ಜನಗಳು ಎಲೆಮರೆ ಕಾಯ್ತಾರೋ ಜೀವನ ಮಾಡ್ತಾಯಿದ್ದಾರೆ. ಒಂದು ಟ್ರಸ್ಟ್. ಹಾಂ ಸರ್, ಟ್ರಸ್ಟಿಗೂ ಸಂಘಟನೆಗೂ ಸಂಬಂಧ ಇದೆಯಾ? ಟ್ರಸ್ಟ್ ಸರ್, ನವಸಹಜ ಸಮುದಾಯ ಸಂಘಟನೆ, ಚಾರಿಟೇಬಲ್ ಟ್ರಸ್ಟ್ ಯಾವ್ದು ಸರ್? ಅಂದರೆ 2 ಸಂಘಟನೆಗಳು ಇದ್ದಾವಲ್ಲ ಸರ್. ಅಂದರೆ ಅವ್ರದ್ದೇ ಆದ, ಈಗ ಅವ್ರದ್ದೊಂದು ಗ್ರೂಪ್ ಇರುತ್ತೆ, ಇವ್ರದ್ದೊಂದು ಗ್ರೂಪ್ ಇರುತ್ತೆ, ಆ ಥರ ಸಂಘಟನೆಗಳಿದ್ದಾವೆ. ಅಲ್ಲ, ಒಮ್ಮೊಮ್ಮೆ ನಿಮ್ಮ 2 ಗ್ರೂಪಿನ ಮಧ್ಯೆ ಒಂದು ಗಲಾಟೆಗಳಾಗ್ತಾ ಇತ್ತಲ್ಲ, ಅದೇನು? ಅಂದರೆ ಗಲಾಟೆಗಳು ಅಂತಂತಂದರೆ ಸಾಮಾನ್ಯವಾಗಿ ಎಲ್ಲ ಪ್ಲೇಸ್ಗಳಲ್ಲೆಲ್ಲ ಆಗಿರ್ಬೋದು, ಸಾಮಾನ್ಯವಾಗಿ ಗಲಾಟೆಗಳು ಆಗ್ತಿರ್ತವೆ. ಅಂದರೆ ಅದ್ರ ಮತ್ತೆ ಅವರು ಕೂತ್ಕೊಂಡೆಲ್ಲ ಬಗೆಹರಿಸ್ಕೊಳ್ತಾ ಇರ್ತಾರೆ. ಮತ್ತು ಅದನ್ನೆಲ್ಲ ಆ್ಯಕ್ಟಿವಲ್ಲಿ ಇರುವಂಥ ಸಂಘಟನೆಗಳು ಇವೆ 2 ಮಂಗಳೂರಲ್ಲಿ. ಈಗ ನಿಮ್ಮ ಕೆಲವು ಮಂಗಳಮುಖಿಯರ ಮೇಲೆ ಇಲ್ಲೆಲ್ಲ ಕ್ರಿಮಿನಲ್ ಕೇಸುಗಳಾಗಿದೆ. ಈಗ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಯಾವುದಾದ್ರು? ಲಾಸ್ಟ್ ಟೈಮ್ ಸರ್, ಅಂದರೆ ಎ ಜೆ ಹಾಸ್ಪಿಟ್ಲ್ ಹತ್ರ, ಇದು ಕುಂಟಿಕಾಂದ ಹತ್ರ ಗಲಾಟೆ ಆಗ್ತಾಯಿತ್ತು. ಗಲಾಟೆ ಆಗ್ತಿರ್ಬೇಕಾದ್ರೆ ಅಂದರೆ ಈಗ ನಮ್ಮ ಸಮುದಾಯದವರಿಗೆ ಜಾಬ್ ಆಗಲಿ ಉದ್ಯೋಗ ಆಗಲಿ ಯಾವುದೂ ಇಲ್ಲ. ಉದ್ಯೋಗ ಅಂತಂತಂದರೆ ನಮ್ಮ ಸಮುದಾಯದವರು ಒಂದು ಭಿಕ್ಷಾಟನೆ ಮಾಡಬೇಕು, ಇನ್ನೊಂದು ಲೈಂಗಿಕ ವೃತ್ತಿ ಮಾಡಿ ಜೀವನ ಮಾಡಬೇಕಂತಂತಂದರೆ ಬೇರೆ ನಾವು ಇರಬೇಕಾದ್ರೆ ಯಾರು ಕೆಲಸ ಕೊಡಲಿಕ್ಕೆ ಮುಂದೆ ಬರಲ್ಲ. ಕೆಲಸ ಕೊಡೋಕ್ಕೆ ಮುಂದೆ ಬರಲ್ಲ ಅಂತಂತಂದಮೇಲೆ ನಾವು ಹೇಗೆ ಜೀವನ ಮಾಡಬೇಕು? ಬಾಡಿಗೆ ಮನೆ ಇರ್ತೀವಿ, ಮತ್ತು ತಿನ್ನಬೇಕಾದ್ರೆ ರೇಷನ್ ಎಲ್ಲ ಬೇಕಾಗುತ್ತೆ.
ಪ್ರತಿಯೊಂದು ನಮ್ಮದೇ ಆದ ಅಂದರೆ ವೈಯಕ್ತಿಕವಾಗಿ ಡ್ರೆಸ್ ಪರ್ಚೇಸ್ ಆಗಿದ್ದು ಏನೇ ಆಗಲಿ ದುಡಿಬೇಕಾದ್ರೆ ನಮಗೆ ಕೆಲಸ ಸಿಗಲಿಲ್ಲ ಅಂತಂದರೆ ಒಂದು ಮೈ ಮಾರ್ಕೊಂಡು ಜೀವನ ಮಾಡಬೇಕು, ಒಂದು ಸೆಕ್ಸ್ ವರ್ಕ್ ಮಾಡು, ಮತ್ತು ಇನ್ನೊಂದು ಬೆಗ್ಗಿಂಗ್ ಮಾಡಿ ಜೀವನ ಮಾಡಬೇಕು. ಅಂಥ ಸಮಯದಲ್ಲಿ ನಮ್ಮ ಸಮುದಾಯದವರು ಹೋಗ್ತಿರ್ಬೇಕಾದ್ರೆ ಪೊಲೀಸವ್ರ ಜೊತೆ ಹಾಗೆ ಮಾತುಕತೆ ಆಗ್ತಿರ್ಬೇಕಾದ್ರೆ ನಾವು ಸಂಘಟನೆ ಕಡೆಯಿಂದ ಎಲ್ಲ ಮಾತಾಡಲಿಕ್ಕೆಲ್ಲ ಹೋಗಿದ್ವಿ. ಆ ಮೆಂಟಲ್ಲಿ ನಾವು ಒಂದು ಸಂಘಟನೆಯಲ್ಲಿ ಪ್ರಾಬ್ಲಮ್ ಆಗ್ತಾಯಿದ್ರೆ ನಾವೆಲ್ಲ ಹೋಗಿ ನಿಲ್ಬೇಕಾಗ್ತಿರ್ಬೇಕಾದ್ರೆ ನಮ್ಮ ಮೇಲೆ ಆ ಮೆಂಟಲ್ಲಿ 13 ಜನರಲ್ಲಿ ಕೇಸ್ ಆಯ್ತು ಅವಾಗೆ. ಅದೆಲ್ಲ ಮುಗೀತು ಸರ್ ಅದು. ಅದರ ನಂತರ ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿದ್ರಲ್ಲ, ಯಾರು? ನಾವೆಲ್ಲ ಗಲಾಟೆ ಮಾಡಿಲ್ಲ ಸರ್, ಯಾರಿಗೂ ಇಲ್ಲ ಸರ್. ಹಾಗೆಯೇ ಈ ಥರ ಆಗ್ತಾ ಇರಬೇಕಾತಂದರೆ ನಮ್ಮ ಸಮುದಾಯದವರಿಗೆ ಎಷ್ಟೋ ಜನಗಳು ಕೆಲವೊಂದು ಕಡೆ ಎಲ್ಲ ಸುಳ್ಳು ಕೇಸುಗಳು ಆಗ್ತವೆ ನಮ್ಮ ಸಮುದಾಯದವರು. ಯಾಕಂದರೆ ನನ್ನ ಸಮುದಾಯದವರಿಗೆ ಯಾರು ಅಪ್ಪ ಅಮ್ಮ ಇರಲ್ಲ, ಯಾರು ಸಂಬಂಧಿಕರಿರಲ್ಲ, ಯಾರು ರಿಲೇಷನ್ಗಳು ಮುಂದೆ ಬರಲ್ಲ ಅಂತೇಳಿ ಸುಳ್ಳು ಕೇಸುಗಳೆಲ್ಲ ಆಗ್ತಾ ಇರ್ತವೆ. ಅದರ ತನಿಖೆಗಳನ್ನು ಆಗ್ತಾ ಇರಬೇಕು. ಈಗ ನಿಮ್ಮ ಸಮುದಾಯದಲ್ಲಿ ನೀವೊಂದು ಆರ್ಥಿಕವಾಗಿ ಸದೃಢ ಸ್ಥಿತಿಯಲ್ಲಿ ಇರುವವರು? ಹಂಗೇನಿಲ್ಲ ಸರ್. ನಮ್ಮ ಮಂಗಳೂರಲ್ಲಿ ಒಂದು 2-3 ಕೆಫೆಗಳು ಇದ್ದಾವೆ. ರೈಲ್ವೆ ಸ್ಟೇಷನ್ ಹತ್ರ ದುರ್ಗಾ ಕೆಫೆ ಅಂತ ಇದೆ, ಮತ್ತು ಮಂಗಳೂರಲ್ಲಿ ಇಲ್ಲಿ ಹನಿ ಕೆಫೆ ಅಂತ ಇದೆ. ಮತ್ತು ನಮ್ಮ ಸಮುದಾಯದವರು ವೈಯಕ್ತಿಕವಾಗಿ ಕೂಡ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಂ ಸರ್. ಹಾಗೆಯೇ ಮುಂದೆ ಒಂದು ಅಂಥ ಮಟ್ಟಕ್ಕೆಲ್ಲ ಬೆಳೀತಾ ಇದ್ದಾರೆ. ಈಗ ನಿಮ್ಮ ಮೇಲೆ ಷಡ್ಯಂತ್ರ ಅಂತ ಹೇಳಿದಿರಿ ನೀವು, ಅದು ಏನು ಅಂತ ಕೇಳುವುದು ನಾನು. ಷಡ್ಯಂತ್ರ ಅಂತಂತಂದರೆ ಈ ವ್ಯಕ್ತಿ ಹೋಗಿ 1 ತಿಂಗಳಾಯಿತು. 1.5 ತಿಂಗಳಾದ ಸಡನ್ಲಿ ಇಲ್ಲೆಲ್ಲ ಚೆನ್ನಾಗಿ ನಗನಗತಾ ಇದ್ದಂಥ ವ್ಯಕ್ತಿ ಅಲ್ಲಿ ಹೋಗಿ ನನ್ನ ಮೇಲೆ ಈ ಥರ ಅಪರಾಧ ಹೊರಿಸ್ತದೇನಂತಂದಮೇಲೆ ಇದರಿಂದ ಯಾರೋ ಇದ್ದಾರೆ ಅಂತೇಳಿ ನನಗೆ ಡೌಟ್ ಆಗುತ್ತೆ. ಅದನ್ನು ತನಿಖೆ ಆಗಬೇಕು, ಅವನಿಂದ ಯಾರಿದ್ದಾರೆ ಅಂತೇಳಿ ಅವನ ಬಾಯಿಂದನೇ ಬಿಡಿಸಿದಾಗ ಗೊತ್ತಾಗುತ್ತಲ್ಲ ಸರ್, ಇದೇನೋ ಷಡ್ಯಂತ್ರ ಆಗ್ತಾ ಇದೇನೋ, ನಾನು ಬೆಳೀತಾ ಇದ್ದೀನಿ ಅಂತೇಳಿ ಯಾರಾದರೂ ನನ್ನ ಹಿಂದ್ಗಡೆ ಈ ಥರ ಏನಾದರೂ ಮಾಡ್ತಾ ಇದ್ದಾರೇನೋ ಅಂತ ತನಿಖೆ ಆಗಬೇಕಂತೇಳಿ. ಅಲ್ಲ, ಮೊನ್ನೆ ನಿಮ್ಮ ವಿರುದ್ಧ ಆರೋಪ ಮಾಡಿದಂಥ ವಿಚಾರ ಬಂತು ಅಲ್ವಾ, ಅವರು ಇದರ ಹಿಂದೆ ಇದ್ದಾರಂತ ಅನಿಸ್ತದ ನಿಮಗೆ? ಹಾಗೇನಿಲ್ಲ ಸರ್, ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾವ ವ್ಯಕ್ತಿಗಳು ಇದ್ದಾರೆ ಅಂತೇಳಿ. ಯಾಕಂದರೆ ಈಗ ನಾವು ಒಬ್ಬ ವ್ಯಕ್ತಿ ಮಾಡದೇ ಇರುವಂಥ ವ್ಯಕ್ತಿಗಳಿಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ನಾವು ಬೆರಳು ಮಾಡಿ ತೋರಿಸ್ಲಿಕ್ಕಂತ. ಯಾಕೆಂದರೆ ನಮ್ಮ ಹತ್ರ ಸಾಕ್ಷಿ ಬೇಕು. ಮೇನ್ ಸಾಕ್ಷಿ ಇಟ್ಕೊಂಡಾದ್ರ ಮೇಲೆ ನಾವು ಡೈರೆಕ್ಟಾಗಿ ಅವ್ರ ಹೆಸರು ಹೇಳ್ಬೋದು. ಸಾಕ್ಷಿನೇ ಇಲ್ಲಾಂದರೆ ಯಾವ ವ್ಯಕ್ತಿಗೆ ಹೆಸರು ಹೇಳೋಕ್ಕಾಗಲ್ಲ. ಯಾಕಂದರೆ ಸಾಕ್ಷಿ ಅಂದರೆ ಆ ವ್ಯಕ್ತಿನೇ ನುಡಿಬೇಕದು. ಅವಾಗೆ ನಾನು ಹೇಳ್ತೇನೆ, ಅವತ್ತೇ ನಾನು ಇಂಥ ಮೀಡಿಯಾಗಳೆಲ್ಲನೂ ತಂದು ಅವ್ರನ್ನೂ ಕೂಡ ಕೂಡಿಸ್ತೇನೆ. ಯಾಕೆ ನನ್ನ ಬಗ್ಗೆ ಈ ಥರ ನೀವು ಅಪಪ್ರಚಾರ ಮಾಡಿ ನನ್ನ ಬಗ್ಗೆ ಯಾಕೆ ಈ ಥರ ಮಾಡಿದ್ದೀರಿ ಅಂತ ನಾನು ಕರ್ಕೊಂಬಂದು ಇಂಥ ಮೀಡಿಯಾಗಳಲ್ಲಿ ನನ್ನ ಬಗ್ಗೆ ನಾನು ಹೇಳ್ತೇನೆ ಅವತ್ತು. ಯಾಕಂದ್ರೆ ನನ್ನ ಸಮುದಾಯದವರಿಗೆ ಯಾರೋ ಬೆಳೀತಾ ಇದ್ದಾರೆ ಅಂತ ಅಂದಮೇಲೆ ಅವ್ರನ್ನ ಪುಷ್ ಮಾಡಿ ಮೇಲಕ್ಕೆ ಸಪೋರ್ಟ್ ಮಾಡಿ ಬೆಳೆಸಬೇಕು. ಹೊರತಾಗಿ ಅವ್ರನ್ನ ಕಾಲಿಡಿದು ಜಗ್ಗಿದ್ರಪ್ಪ ಅಂದರೆ ಇನ್ನೊಬ್ಬರು ವ್ಯಕ್ತಿ ಮುಂದೆ ಬರಲಿಕ್ಕೆ ಮುಂದೆ ನೋಡ್ತಾರೆ. ನೋಡಿ, ನಿಮ್ಮ ಸಮುದಾಯದವರು ನಿಮಗೆ ನಿಮ್ಮ ದೇಹ ನಿಮ್ಮ ಹಕ್ಕು ಅಂತೇಳಿ ನಿಮ್ಮದೊಂದು ಸ್ಲೋಗನ್ ಇದೆ. ಈಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶದಂತೆ IPC ಸೆಕ್ಷನ್ 377 ಅಬಲಿಷ್ ಮಾಡಿದೆ. ಅದರ ನಂತರ ನಿಮಗೆ ಕಾನೂನಾತ್ಮಕವಾಗಿ ಬಲ ಸಿಕ್ಕಿದಂಥದ್ದು. ಇಲ್ಲದ್ರೆ ಪೊಲೀಸರು ನಿಮ್ಮ ಮೇಲೆ 377 ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಡ್ತಾಯಿದ್ರು ಅಲ್ವಾ. ಈಗ ನಿಮ್ಮ ಸಮುದಾಯದವರು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಕಡೆ ಗುಂಪು ಕೂಡಿಕೊಂಡು ಸೆಕ್ಸ್ ವರ್ಕ್ಗಾಗಿ ಗಂಡಸರನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಆರೋಪ ಇರೋದು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅದ್ರ ಬಗ್ಗೆ ಅಭಿಪ್ರಾಯ ಅಂತಂತಂದರೆ, ಈಗ ನನ್ನ ಸಮುದಾಯದವರಿಗೆ ಎಲ್ಲ ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ. ಅವರಿಗೆಲ್ಲ ಪ್ರತಿಯೊಂದು ಮೂಲ ಸವಲತ್ತುಗಳು ಕೊಡಲಿ, ಶಿಕ್ಷಣದಲ್ಲಿ ಅವ್ರನ್ನ ಸ್ವಲ್ಪ ಪುಷ್ ಮಾಡಲಿ, ಮತ್ತು ವಸತಿಯಲ್ಲಿ ಪುಷ್ ಮಾಡಲಿ, ಪ್ರತಿಯೊಂದು ಅವರಿಗೆ ಉದ್ಯೋಗ ಕೊಡಲಿ, ಮತ್ತು ಮೂಲಭೂತ ಸೌಕರ್ಯಗಳು ಕೊಡಲಿ. ಎಲ್ಲ ಸವಲತ್ತುಗಳು ಕೊಟ್ಟಾಗ ಅವ್ರದ್ದೇ ಆದ ಇರುತ್ತೆ ಕೆಲಸಗಳು ಇರ್ತಾವಂತಂದರೆ, ಕೆಲಸಗಳೆಲ್ಲ ಕೊಟ್ಟ ಮೇಲೆ ನೀವು ರೋಡಲ್ಲಿ ನಿಂದಿರಬೇಡಿ ಅನ್ನೋದು ಅವತ್ತು ಪ್ರಶ್ನೆ ಮಾಡಿ ನಾವು ಅವತ್ತು ಒಪ್ಕೊಳ್ತೇವೆ. ಯಾವ ಸವಲತ್ತುಗಳು ಕೊಡಲಾರ್ದೆ, ಯಾವ ಸೌಲಭ್ಯಗಳು ಕೊಡಲಾರ್ದೆ ನೀವು ರೋಡಲ್ಲಿ ನಿಂತ್ಕೋಬೇಡಿ, ನೀವು ಜೀವನ ಮಾಡಬೇಡಿ ಅಂತ ಅನ್ನೋದಕ್ಕೆ ಇದು ಹೇಗೆ ಸಾಧ್ಯ? ಯಾಕಂದರೆ ನನ್ನ ದೇಹ ನನ್ನ ಹಕ್ಕು, ಹೌದು ತಾನೆ? ಈಗ ನನ್ನ ದೇಹ ಅದು, ನಾನು ಯಾರನ್ನಾದರೂ ಬೇರೆ ಹೆಣ್ಮಕ್ಳು ತಂದು ತಲೆ ಹಿಡಿತಾ ಇಲ್ಲ, ಯಾರನ್ನಾದರೂ ತಂದು ಹೆಣ್ಮಕ್ಳು ತಂದು ನಿಂದ್ರಿಸಿಲ್ಲ. ನನ್ನ ದೇಹ ನನ್ನ ಹಕ್ಕು. ಈ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಿ, ಆಮೇಲೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ನಿಮ್ಮ ಈಗ ಜೀವನ ಪದ್ಧತಿ ಹೇಗೆ ಆಗಿದೆ ಅಂತಲೇ ಒಂದು ಸೆಕ್ಸ್ ವರ್ಕ್, ಇಲ್ಲಾಂದರೆ ಭಿಕ್ಷಾಟನೆ, ಎರಡು ಬಿಟ್ಟರೆ ಬೇರೆ ಆಪ್ಷನ್ಸ್ ಅಂತಂದರೆ ಯಾರು ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ. ನೀವೇ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸ್ವ ಉದ್ಯೋಗ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಮಾಡ್ಕೋಬೋದಲ್ಲ. ಈಗ ನೀವು ಮಾಡ್ಕೊಂಡಿದ್ದೀರಿ.
ಈಗ ಸರ್ ಅಂದರೆ ಈಗ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಿರ್ತಾನೆ, ಇಂಜಿನಿಯರ್ ಆಗಿರ್ತಾನೆ, ಬೇರೆ ಬೇರೆ ಒಂದು ಟ್ಯಾಲೆಂಟ್ ಮೇಲೆ ಇರುತ್ತೆ. ಈಗ ನನಗೆ ಇದು ಆಸೆ, ನಾನು ಇದೊಂದು ಬಿಸ್ನೆಸ್ ಮಾಡಬೇಕಂತ ಆಸೆ ಇದೆ, ನನ್ನ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಅವ್ರವ್ರ ವೈಯಕ್ತಿಕ ವಿಚಾರ, ಅವ್ರವ್ರ ತಲೆಯಲ್ಲಿ ಏನು ಆಸೆ ಇರುತ್ತೆ ಏನಂತಂತೇಳಿ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲ, ಅವರಿಗೆ ಹೇಗೆ ಅಂತ ಹೇಳಿದ್ರೆ ಅವರಿಗೆ ತಿಳುವಳಿಕೆ ನೀಡುವಂಥ ಪ್ರಯತ್ನ ಮಾಡ್ಬೋದಲ್ಲ ಅಂತ. ನಾವು ಪ್ರಯತ್ನ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು, ಪ್ರತಿಯೊಂದು ಏನೇನು ಆಗ್ತಾಯಿದೆ, ನಮ್ಮ ಸಮುದಾಯದವರು ಏನೇನು ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಅಂತೇಳಿ ನಾವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಂಚ್ಕೊಳ್ತಾ ಇದ್ದೀವಿ. ಸಮಾಜ ಕೂಡ ನಮ್ಮನ್ನು ಈಗ ಮುಂಚೆ ಎಲ್ಲ ಯಾವ ದೃಷ್ಟಿಯಲ್ಲಿ ನೋಡ್ತಿರ್ಬೋದೋ ಗೊತ್ತಿಲ್ಲ, ಇವಾಗೆಲ್ಲ ತುಂಬ ಒಳ್ಳೆ ರೀತಿಯಿಂದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಜೊತೆಲಿ ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ಎಕ್ಸಾಂಪಲ್ ನನ್ನ ಕೆಫೆ ಅಂತ ನಾನು ತಿಳ್ಕೊಳ್ಳಿ, ನಾನು ಕೆಫೆಯಲ್ಲಿ ಕೂತ್ಕೊಂಡಾಗ ನನ್ನ ಕೆಫೆಯಲ್ಲಿ ಎಷ್ಟು ಜನಗಳು ನನ್ನ ಅಕ್ಕ ಅಂತ ಮಾತಾಡಿಸ್ತಾರೆ. ನಾನು ಲಾಸ್ಟ್ ಟೈಮ್ ಎಷ್ಟೋ ಜನಗಳು ನಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ, ಇವರ ಹಂಗೆ ಹಿಂಗೆ ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡಿರುವಂಥ ಮಾಡ್ತಾಯಿದ್ರು ಮುಂಚೆ ಎಲ್ಲ ವ್ಯಕ್ತಿಗಳು. ಮತ್ತು ಕೆಲವು ವ್ಯಕ್ತಿಗಳು ಈಗ ನನ್ನ ಹತ್ರ ಎಲ್ಲರೂ ಬಂದು ಎಷ್ಟು ಕ್ಲೋಸ್ ಮಾಡಿ, ಅಕ್ಕ ಹೇಗಿದ್ದೀರಕ್ಕ, ಊಟ ಆಯ್ತಕ್ಕ, ತಿಂಡಿ ಆಯ್ತಕ್ಕ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಾವು ಕೂಡ ಬದಲಾಗ್ತಾ ಇದ್ವಿ ಸಮಾಜದಲ್ಲಿ. ನಾವು ಕೂಡ ಎಲ್ಲ ಸಮುದಾಯ ಅಂದರೆ ಈಗ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಎಲ್ಲರ ಜೊತೆ ನಾವು ಬೆರೀತಾ ಇದ್ವಿ ಅಂತ ನಾನು ಖುಷಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷಿಯಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈಗ ನಿಮ್ಮ ಸಮುದಾಯದಲ್ಲಿ ಈಗ ಉನ್ನತ ಶಿಕ್ಷಣ ಪಡೆದವರು ನೀವು, ನಿಮಗಿಂತ ಉನ್ನತ ಶಿಕ್ಷಣ ಪಡೆದವರು ಇಲ್ಲಿ ಯಾರಾದರೂ ಇದ್ದಾರಾ? ಇದ್ದಾರೆ ಸರ್, ಹೌದು. ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ಸ್ ಎಲ್ಲ ಮಾಡಿದವರು ಇದ್ದಾರೆ. ಓಪನ್ ಕಮ್ಯುನಿಟಿ, ನಾನ್ ಓಪನ್ ಕಮ್ಯುನಿಟಿ ಅಂತ ಹೇಳಿದ್ದೀನಿ ಅಲ್ಲ, ನಾನ್ ಓಪನ್ ಕಮ್ಯುನಿಟಿಯಲ್ಲಿ ತುಂಬ ಜನ ಪಡೆದಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟೋ ಜನಗಳು ಈಗ ಎಲ್ಲ ಕಾಲೇಜ್ಗಳಲ್ಲೆಲ್ಲ ತುಂಬ ರೆಸ್ಪೆಕ್ಟ್ ಕೊಟ್ಟು ವೆಲ್ಕಮ್ ಮಾಡ್ತಿರ್ತಾರೆ. ಕಾಲೇಜ್ಗಳಿಗೆಲ್ಲ ವೆಲ್ಕಮ್ ಮಾಡಿಕೊಂಡು, ಮತ್ತು ನಮ್ಮದೇ ಆದಾಗಿರುವಂಥ ಜೆಂಡರ್ ಅಂತಂದು ಲೆಸನ್ಗಳೆಲ್ಲ ಇರ್ತವೆ, ನಮ್ಮದೇ ಪಾಠಗಳೆಲ್ಲ ಇರ್ತವೆ, ಯಾವ ಥರ ಇವರು ಬದಲಾವಣೆ ಆಗ್ತಾರೆ ಅಂಥೇಳಿ. ನಾವು ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ಸ್ಪೀಚ್ ಕೊಡ್ತೇವೆ. ನಾವು ಸ್ಟಾರ್ಟಿಂಗೆಲ್ಲ ಈ ಥರ ಆಗಿ ಮತ್ತು ಈ ಥರ ಬದಲಾವಣೆ ಆಗ್ತೀವಿ, ನಮ್ಮ ಸಮುದಾಯದವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅಂತಂತೇಳಿ ಎಲ್ಲ ಪ್ರೂವ್ ಮಾಡಿ ಹೇಳಿ ಬರ್ತೇವೆ. ನಾವು ಈ ಥರ ಫಸ್ಟಿಗೆ ಹುಟ್ಟುವಾಗಲೇ ಈ ಥರ ಆಗಿ ನಾವು ಈ ಥರ ಬದಲಾವಣೆ ಆಗಿ ನಮ್ಮ ಸಮುದಾಯದವರಿಗೆ ಗೌರವ ಕೊಡಿ, ನಮ್ಮ ಸಮುದಾಯದವ್ರಿಗೆ ಪ್ರೀತಿ ವಿಶ್ವಾಸ ಕೊಡಿ ಅಂಥೇಳಿ ನಾವೆಲ್ಲ ಕಾಲೇಜುಗಳಲ್ಲಿ ಸ್ಪೀಚ್ ಮಾಡಿ ಬರ್ತೇವೆ. ಅದಕ್ಕೆ ಹಾಗೆ ಜೆಂಡರ್ ಬಗ್ಗೆ ಎಲ್ಲನೂ ಸ್ವಲ್ಪ ಪ್ರಚಾರ ಆಗುತ್ತೆ. ಯಾಕಂದರೆ ಒಂದು ಶಿಕ್ಷಕ ಹೇಳೋದಕ್ಕೂ ಪ್ರಕಾರ ಮತ್ತು ನನ್ನ ಸಮುದಾಯದವರು ಹೋಗಿ ಪಾಠ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಅವರಾಗೆ, ಯಾಕಂದರೆ ನಮ್ಮ ಕಷ್ಟಗಳು ನಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಮದೇನು ಕಷ್ಟ ಇರುತ್ತೆ ಅಂತೇಳಿ ಅಲ್ಲೆಲ್ಲ ನಾವು ಶೇರ್ ಮಾಡಿದಾಗ ಆ ಮಕ್ಕಳಿಗೂ ಅರ್ಥ ಆಗುತ್ತೆ. ಅಂತೂ ಇಂತೂ ನೀವು ನಿಮ್ಮ ಸಮುದಾಯದ ಬಗ್ಗೆ, ನಿಮ್ಮ ಸಮಾಜದ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮುಂದೆ ಬರಬೇಕು ಸರ್. ನಮ್ಮ ಸಮುದಾಯದವರು ಆರ್ಥಿಕದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ವಸತಿಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಮುಂದೆ ಬರಲಿ ಅಂತ ನನ್ನ ಆಶಿಸ್ತೇನೆ ಮತ್ತು ಹಾರೈಸ್ತೇನೆ. ಮತ್ತು ಯಾವಾಗಲೂ ನಾನು ಸಪೋರ್ಟಿವ್ ಆಗಿರ್ತೇನೆ ನನ್ನ ಸಮುದಾಯಕ್ಕೆ.